ಚಿನ್ನ ಖರೀದಿ ಮಾಡೋ ಪ್ಲಾನ್ ಇದೆಯಾ? ಹಾಗಿದ್ರೆ ಈ ಮಾಹಿತಿ ನಿಮ್ಗೆ ತುಂಬಾನೇ ಮುಖ್ಯ. ಯಾಕಂದ್ರೆ ಕಳೆದ ಕೆಲವು ತಿಂಗಳಿನಿಂದ ಚಿನ್ನದ ಬೆಲೆ ಏರಿಳಿತ ಜನರಲ್ಲಿ ದೊಡ್ಡ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಕೆಲವರು ಇನ್ನೂ ಬೆಲೆ ಏರುತ್ತೆ ಈಗ್ಲೇ ತಗೊಳ್ಳಿ ಅಂತಿದ್ರೆ, ಇನ್ನ ಕೆಲವು ತಜ್ಞರು ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಇಳಿಯಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಚಿನ್ನದ ಬೆಲೆ 50% ಕುಸಿಯುತ್ತಾ? ಈಗ ಚಿನ್ನ ಖರೀದಿಸೋದು ಸರಿನಾ ಅಥವಾ ಇನ್ನೂ ಸ್ವಲ್ಪ ಕಾಯ್ಬೇಕಾ? ಬನ್ನಿ ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈಗಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ, ಈ ವರ್ಷದ ಜನವರಿನಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಪ್ರತಿ ಔನ್ಸ್ಗೆ ಸುಮಾರು $5,595 ಮಟ್ಟವನ್ನ ತಲುಪಿ ಹೊಸ ದಾಖಲೆಯನ್ನೇ ಬರೆದಿತ್ತು. ಭಾರತದಲ್ಲೂ ಕೂಡ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 1.91 ಲಕ್ಷ ರೂಪಾಯಿಗಳನ್ನ ತಲುಪಿತ್ತು. ಆದ್ರೆ ಅದಾದ ನಂತರ ಚಿತ್ರಣ ಬದಲಾಗಿದೆ. ಈಗ ಚಿನ್ನದ ಬೆಲೆ ಸುಮಾರು 30ರಷ್ಟು ಇಳಿಕೆಯಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $4,000ಗಿಂತ ಕಡಿಮೆ ಮಟ್ಟಕ್ಕೆ ಬಂದಿದೆ. ಭಾರತದಲ್ಲೂ ಕೂಡ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 1.41 ಲಕ್ಷ ರೂಪಾಯಿ ಸುತ್ತಮುತ್ತ ವಹಿವಾಟಾಗ್ತಾ ಇದೆ. ಹಾಗಿದ್ರೆ ಈ ಕುಸಿತಕ್ಕೆ ಕಾರಣ ಏನು? ಎಸ್, ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ, ಮತ್ತೊಂದ್ ಕಡೆ ಅಮೆರಿಕದ ಫೆಡರಲ್ ರಿಸರ್ವ್ ಮತ್ತೆ ತನ್ನ ಬಡ್ಡಿ ದರವನ್ನ ಹೆಚ್ಚಿಸಬಹುದು ಅನ್ನುವಂತಹ ನಿರೀಕ್ಷೆ ಹೂಡಿಕೆದಾರರ ಮನಸ್ಥಿತಿಯನ್ನ ಬದಲಾಯಿಸಿದೆ. ಸಾಮಾನ್ಯವಾಗಿ ಯುದ್ಧ ಅಥವಾ ಜಾಗತಿಕ ಅನಿಶ್ಚಿತತೆ ಇದ್ದಾಗ ಜನರು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ರೆ ಈಗ ಆರ್ಥಿಕ ನೀತಿಗಳ ಬದಲಾವಣೆ ಮತ್ತೆ ಮಾರುಕಟ್ಟೆಯ ಒತ್ತಡದಿಂದ ಚಿನ್ನದ ಮೇಲೆ ಪ್ರೆಷರ್ ಹೆಚ್ಚಾಗಿದೆ. ಇದೀಗ ದೊಡ್ಡ ಪ್ರಶ್ನೆ ಏನಂದ್ರೆ, ಚಿನ್ನ ನಿಜವಾಗಿಯೂ 50% ಕುಸಿಯುತ್ತಾ ಅನ್ನುವಂಥದ್ದು. ಕೆಲವು ತಾಂತ್ರಿಕ ವಿಶ್ಲೇಷಕರು ವರ್ಷದ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಸುಮಾರು $2,780 ಮಟ್ಟಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಿದ್ದಾರೆ. ಅದು ಜನವರಿಯ ಗರಿಷ್ಠ ಮಟ್ಟಕ್ಕೆ ಹೋಲಿಸಿದ್ರೆ ಸುಮಾರು 50% ಕುಸಿತ ಆಗುತ್ತೆ. ಆದ್ರೆ ಎಲ್ಲಾ ತಜ್ಞರು ಕೂಡ ಈ ಅಭಿಪ್ರಾಯವನ್ನ ಒಪ್ತಾ ಇಲ್ಲ. ಗೋಲ್ಡ್ಮನ್ ಸ್ಯಾಕ್ಸ್ ಮತ್ತೆ JP ಮಾರ್ಗನ್ ಮುಂತಾದಂತಹ ಜಾಗತಿಕ ಹಣಕಾಸು ಸಂಸ್ಥೆಗಳ ಪ್ರಕಾರ ಚಿನ್ನ ಸಂಪೂರ್ಣವಾಗಿ ಕುಸಿಯುವಂತಹ ಸಾಧ್ಯತೆ ಕಡಿಮೆ. ಅವರ ಅಂದಾಜಿನಂತೆ ಚಿನ್ನ $3,800ರಿಂದ $4,000 ನಡುವಿನ ಮಟ್ಟದಲ್ಲಿ ಉತ್ತಮ ಬೆಂಬಲವನ್ನ ಪಡಿಬಹುದು. ಇನ್ನು ಇತಿಹಾಸ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, 1980ರಲ್ಲಿ ಇರಾನ್ ಬಿಕ್ಕಟ್ಟು ಮತ್ತೆ ಅಫ್ಘಾನಿಸ್ತಾನ್ ಯುದ್ಧದ ಬಳಿಕ ಚಿನ್ನ ದಾಖಲೆ ಮಟ್ಟಕ್ಕೆ ಏರಿತು. ನಂತರ ಅಮೆರಿಕದ ಹಣದುಬ್ಬರವನ್ನ ನಿಯಂತ್ರಿಸಲು ಬಡ್ಡಿ ದರವನ್ನ ಸುಮಾರು 20ಕ್ಕೆ ಏರಿಸಿತು. ಅದರ ಪರಿಣಾಮ ಚಿನ್ನದ ಬೆಲೆ 60%ಗಿಂತ ಹೆಚ್ಚು ಕುಸಿದಿತ್ತು. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, 2011ರಿಂದ 15 ಜಾಗತಿಕ ಆರ್ಥಿಕ ಹಿಂಜರಿತದ ಬಳಿಕ ಚಿನ್ನ ಭಾರಿ ಏರಿಕೆಯನ್ನ ಕಂಡಿತ್ತು. ಆದ್ರೆ ಆರ್ಥಿಕತೆ ಚೇತರಿಸಿಕೊಂಡ ನಂತರ ಹೂಡಿಕೆದಾರರು ಷೇರು ಮಾರುಕಟ್ಟೆಯತ್ತ ಮುಖ ಮಾಡಿದ್ರಿಂದ ಚಿನ್ನದ ಬೆಲೆ ಸುಮಾರು 45% ಇಳಿಕೆಯಾಗಿತ್ತು. ಹಾಗಾದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇಳಿಯತ್ತಾ? ಅದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಮೇಲೆ ಅಂತಾರಾಷ್ಟ್ರೀಯ ದರ ಮಾತ್ರವಲ್ಲ, ಡಾಲರ್ ಎದುರು ರೂಪಾಯಿಯ ಮೌಲ್ಯ, ಆಮದು ಸುಂಕ ಮತ್ತೆ GST ಮತ್ತೆ ಇತರ ತೆರಿಗೆಗಳು ಕೂಡ ಪರಿಣಾಮವನ್ನ ಬೀರುತ್ತೆ. ಅದರ ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ 40%ರಿಂದ 50% ಕುಸಿದ್ರೂ ಕೂಡ ಭಾರತದಲ್ಲಿ ಅದರ ಪರಿಣಾಮ ಸಾಮಾನ್ಯವಾಗಿ 15% ಅಥವಾ 20% ಮಟ್ಟಕ್ಕೆ ಮಾತ್ರ ಸೀಮಿತವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈಗ ಚಿನ್ನ ಖರೀದಿ ಮಾಡ್ಬೇಕಾ? ನೀವು ಮದುವೆ, ಕುಟುಂಬದ ಅಗತ್ಯ ಅಥವಾ ದೀರ್ಘಾವಧಿಯ ಉಳಿತಾಯದ ಉದ್ದೇಶಕ್ಕೆ ಖರೀದಿ ಮಾಡ್ತಾ ಇದ್ರೆ ಒಂದೇ ಬಾರಿ ದೊಡ್ಡ ಮೊತ್ತ ಹೂಡಿಕೆ ಮಾಡುವಂತಹ ಬದಲು ಹಂತ ಹಂತವಾಗಿ ಖರೀದಿ ಮಾಡೋದು ಉತ್ತಮ ಎಂಬುದು ಬಹುತೇಕ ಹಣಕಾಸು ತಜ್ಞರ ಸಲಹೆ. ಆದ್ರೆ ಕೇವಲ ಅಲ್ಪಾವಧಿ ಲಾಭಕ್ಕಾಗಿ ಚಿನ್ನವನ್ನ ಖರೀದಿಸುವವರು ಮಾರುಕಟ್ಟೆಯ ಬೆಳವಣಿಗೆಗಳನ್ನ ಗಮನಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಉತ್ತಮ. ಒಟ್ಟಿನಲ್ಲಿ ಚಿನ್ನದ ಬೆಲೆ 50% ಕುಸಿಯುತ್ತದೆ ಎನ್ನುವುದು ಸದ್ಯಕ್ಕೆ ಕೆಲವು ತಾಂತ್ರಿಕ ವಿಶ್ಲೇಷಕರ ಅಂದಾಜು ಮಾತ್ರ. ಪ್ರಮುಖ ಜಾಗತಿಕ ಹಣಕಾಸು ಸಂಸ್ಥೆಗಳು ಅಷ್ಟೊಂದು ದೊಡ್ಡ ಕುಸಿತದ ಸಾಧ್ಯತೆಯನ್ನ ಒಪ್ತಾ ಇಲ್ಲ. ಆದ್ರಿಂದ ವದಂತಿಗಳ ಆಧಾರದ ಮೇಲೆ ಅಲ್ಲ, ಮಾರುಕಟ್ಟೆಯ ಬೆಳವಣಿಗೆ ಮತ್ತೆ ನಿಮ್ಮ ಹಣಕಾಸಿನ ಅಗತ್ಯವನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳೋದು ಸೂಕ್ತ.